ತಂಬಾಕು ತಿಂತಾರೆ, ಟೀ ಜಾಸ್ತಿ ಕುಡಿತಾರೆ. ಫುಲ್ಲು ಇವಾಗ ಫೈನಲ್ ಸ್ಟೇಜಲ್ಲಿ ಇದೆಪ್ಪ, ಮೈ ತುಂಬ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಅದೇನೋ 3-4 ಮಧ್ಯದಲ್ಲಿದೆ ಅಂತ ಅದು ಅವ್ರು ಹೇಳಿದ್ದು. ಇವಾಗ ಆಗಲ್ಲ, ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ರಿ. ಅವ್ರಿಗೆ ಪೇಷಂಟ್ ನಮ್ಮ ಅಮ್ಮ ಸರ್, ಮಹಾದೇವಿ ಅಂತ. ಅವ್ರ ವಯಸ್ಸು ಒಂದು 60 ವಯಸ್ಸು. ನಮ್ದು ಯಾದಗಿರಿಯಿಂದ ಬಂದಿದ್ದು. ಇದು ಒಂದು 2 ತಿಂಗಳ ಹಿಂದೆ ನಮ್ಮಮ್ಮ ಹೊಟ್ಟೆ ನೋವು ಅಂತ ಇದ್ರು. ಗುಲ್ಬರ್ಗದಲ್ಲಿ ಅಂತ ಅಲ್ಲಿ ಕರ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ಯಾದಗಿರಿಲೂ ತೋರಿಸಿದ್ವಿ. ಸ್ಕ್ಯಾನಿಂಗು, ಆಮೇಲೆ ಬ್ಲಡ್ ಚೆಕಪ್ಪು, ಎಕ್ಸ್ರೇ ಎಲ್ಲ ಮಾಡಿಸಿದ್ವಿ. ಬಟ್ ಅವರು ಹೊಟ್ಟೆಲಿ ಚಿಕ್ಕದೊಂದು ಹಳ್ಳಿದೆ, ಆಪರೇಷನ್ ಮಾಡಬೇಕು ಅಂದರು. ಹೋಟ್ಲಲ್ಲಿ ಆಪರೇಷನ್ ಮಾಡಿಸಿದ್ವಿ. ಅಲ್ಲಿ ಆಪರೇಷನ್ ಮಾಡಿಸಿದ್ಮೇಲೆ ಒಂದು ಸ್ವಲ್ಪ ದಿನ ಚೆನ್ನಾಗಿದ್ರು. ಮತ್ತೆ ಆಮೇಲೆ ಇದು ಕತ್ತು ನೋವು ಅಂತ ಸ್ಟಾರ್ಟ್ ಆಯ್ತು ಸರ್. ಮತ್ತೆ ಕರ್ಕೊಂಡು ಹೋದ್ವಿ ಅದು ಹಾಸ್ಪಿಟ್ಲಿಗೆ. ಅವಾಗ ಅವ್ರು ಹೇಳಿದ್ರು ಗರ್ಭಕೋಶದಲ್ಲಿ ಒಂದು ಚಿಕ್ಕ ಗುಳ್ಳೆ ಆಗಿದೆ, ಅದು ಆಪರೇಷನ್ ಮಾಡಬೇಕು ಅಂದರು. ಸರಿ, ಒಂದು 15 ಡೇಸ್ 20 ಡೇಸ್ ಬಿಟ್ಕೊಂಬರ್ರಿ ಅಂತ ಹೇಳಿದ್ರು. ಫುಲ್ಲು ಇವಾಗ ಫೈನಲ್ ಸ್ಟೇಜಲ್ಲಿ ಇದೆಪ್ಪ, ಮೈ ತುಂಬ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಅದೇನೋ 3-4 ಮಧ್ಯದಲ್ಲಿದೆ ಅಂತ ಅದು ಅವ್ರು ಹೇಳಿದ್ದು. ಆಮೇಲೆ ಇವಾಗ ಆಗಲ್ಲ, ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ರಿ ಅವ್ರಿಗೆ. ಆಮೇಲೆ ನಮಗೆ ನಮ್ಮ ಬ್ರದರ್ ರೆಫರ್ ಮಾಡಿದ್ದು ಇಲ್ಲಿಗೆ. ಅವ್ರು ತೋರಿಸ್ಕೊಂಡೋಗಿ ನನಗೆ ಆರಾಮಾಗ್ಯದ, ಒಂದ್ಸಲ ಯಾಕೆ ಅಲ್ಲಿ ಹೋಗಿ ತೋರಿಸ್ರಿ ಅಂತಂದ್ರು. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ತಂಬಾಕು ತಿಂತಾರೆ ಸರ್, ತಂಬಾಕು ತಿಂತಾರೆ, ಟೀ ಜಾಸ್ತಿ ಕುಡಿತಾರೆ. ಮತ್ತು ವಯಸ್ಸಾಗಿದೆ ಅವ್ರಿಗೂ, ಮತ್ತು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಇಲ್ಲ, ಎದ್ದು ಓಡಾಡ್ತಾರೆ. ಇದು ಕತ್ತು ನೋವು ಜಾಸ್ತಿ ಸರ್, ಅದೊಂದು ಮೇಜರ್. ಅದೇ ಪೇನ್ ಆಗಿರೋದು ಅವ್ರಿಗೆ. ಕತ್ತು ಮಲ್ಕೊಂಡಿರ್ತಾರೆ, ಸ್ವಲ್ಪ ಓಡಾಡ್ತಾರೆ. ಬಾತ್ರೂಮ್ಗೆಲ್ಲ ಅವರೇ ಹೋಗ್ತಾರೆ, ಏನಿಲ್ಲ, ಯಾವ ತೊಂದರೆ ಏನಿಲ್ಲ.